भगवान है कहाँ रे तू, है खुदा है कहाँ रे तू, है सुना तू भटके मन को राह दिखाता है, मैं भी खोया हूँ मुझे घर बुलाता है। Hello everyone, welcome back to Namma Lax Bangalore Presents Current Issue of the Day, episode number 242. ಸೊ ಇವತ್ತಿನ 242ನೇ ಎಪಿಸೋಡ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅಂದ್ರೆ, ಈಸ್ ಇಂಡಿಯಾ ಅಂಡರ್ ಥ್ರೆಟ್, ಡಾಕ್ಟರ್ಸ್ ಆಫ್ ಡೆತ್ ಅಂಡ್ ದ ನ್ಯೂ ಫೇಸ್ ಆಫ್ ಅರ್ಬನ್ ಟೆರರಿಸಮ್ ಅಂತ. ಸೊ ರೀಸೆಂಟ್ ಆಗಿ ಇದಕ್ಕಿಂತ ಪ್ರೀವಿಯಸ್ ಆಗಿ 2 ವಿಡಿಯೋ ಮಾಡಿದ್ದೆ. ಏನಪ್ಪಾ ಅಂದ್ರೆ, ಫಸ್ಟ್ ಒಂದು ಗುಜರಾತ್ ಅಲ್ಲಿ ಕೆಮಿಕಲ್ ಟೆರರಿಸಮ್ ಅಟೆಂಪ್ಟ್ ಮಾಡಿದ್ದ ಬಗ್ಗೆ ವಿಡಿಯೋ ಮಾಡಿದ್ದೆ. ಇವತ್ತು ಇನ್ನೊಂದು ವಿಡಿಯೋ ಮಾಡಿದ್ದೆ, ಡೆಲ್ಲಿಯಲ್ಲಿ 360 kgs ಆಫ್ IED ಬ್ಲಾಸ್ಟ್ ವೆಪನ್ಸ್ ಮಾಡುವಂತ ರಾ ಮಟೀರಿಯಲ್ಸ್ ಎಲ್ಲ ಸಿಕ್ಕಿದೆ ಅಂತ ವಿಡಿಯೋ ಮಾಡಿದ್ದೆ. ಜೊತೆಗೆ ಇವತ್ತು ಇನ್ನೊಂದು ನ್ಯೂಸ್ ಬಂದಿದೆ. ಏನಪ್ಪಾ ಅಂತಂದ್ರೆ, ಡೆಲ್ಲಿಯಲ್ಲಿ ಟ್ವಿನ್ ಬ್ಲಾಸ್ಟ್ ಆಗಿದೆ, ಕಾರ್ ಬ್ಲಾಸ್ಟ್ ಆಗಿದೆ. ಅದರಿಂದ 9 ಜನ ಸತ್ತಿದ್ದಾರೆ, 30+ ಮೆಂಬರ್ಸ್ ಇಂಜುರಿ ಆಗಿದೆ. ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಈ ಡೆಲ್ಲಿ ಕನೆಕ್ಟೆಡ್ ಲಿಂಕ್ಡ್ ಇರುವಂತ ಜನಗಳು ಸಿಕ್ಕಿದ್ದಾರೆ, ಟೆರರಿಸ್ಟ್ ಸಿಕ್ಕಿದ್ದಾರೆ. ಅವ್ರ ಹತ್ರ ಬರೋಬ್ಬರಿ 2900 kg ಆಗುವಷ್ಟು IED ವೆಪನ್ ಸಿಕ್ಕಿದೆ. ಓಕೆ, ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ, ಜೊತೆಗೆ ರೀಸೆಂಟ್ ಆಗಿ ವೆಸ್ಟ್ ಬೆಂಗಾಲ್ದಲ್ಲಿ 250+ kg ಆಗುವಷ್ಟು IED ಪ್ರಿಪೇರ್ ಮಾಡುವಷ್ಟು ರಾ ಮಟೀರಿಯಲ್ ಸಿಕ್ಕಿದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಇಂಡಿಯಾದಲ್ಲಿ ಏನೋ ಒಂದು ಕೋಆರ್ಡಿನೇಟೆಡ್ ಅಟ್ಯಾಕ್ ಆಗ್ತಾ ಇದೆಯೋ ಅಂತ ಕ್ವಶನ್ಸ್ ರೈಸ್ ಆಗ್ಬೋದು. ಸೊ ಅದನ್ನೇ ಚೆಕ್ ಮಾಡೋಣ. ಏನು ಇದು ಇಂಡಿಯಾ ರಿಯಲ್ ಆಗಿ ಥ್ರೆಟ್ ಅಲ್ಲಿ ಇದೆಯಾ, ಏನೇನು ಇಶ್ಯೂ ಆಗ್ತಾ ಇದೆ ಎಲ್ಲವನ್ನು ನೋಡೋಣ. ಟೈಮ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಕಂಟೆಕ್ಸ್ಟ್ ಏನಪ್ಪಾ ಅಂತಂದ್ರೆ, in the recent weeks, India has witnessed spike in terror-related incidents and foiled plots spanning multiple states from Gujarat to Delhi NCR and Jammu and Kashmir. ಸೊ ಏನಂತಂದ್ರೆ, ಟೆರರ್ ರಿಲೇಟೆಡ್ ಇನ್ಸಿಡೆಂಟ್ಸ್, ಫಾರ್ ಎಕ್ಸಾಂಪಲ್ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಯ್ತು. ಸೊ ಅದಾದ ತಕ್ಷಣ ಎಲ್ಲರೂ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿಗೆ, ಗೌರ್ಮೆಂಟ್ಗೆ ಭಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅವ್ರು ಮಲ್ಕೊಂಡಿರ್ತಾರೆ, ಏನ್ ಮಾಡ್ತಿರ್ತಾರೆ ಅಂತ. ಬಟ್ ಇದ್ರ ಬಗ್ಗೆ ಯಾರು ಡಿಸ್ಕಸ್ ಮಾಡಿಲ್ಲ. ರೀಸೆಂಟ್ 1 ವೀಕ್ ಅಲ್ಲಿ ಅಟ್ಲೀಸ್ಟ್ 5 to 6 ಏರಿಯಾಸ್ ಅಲ್ಲಿ ಟೆರರ್ ಪ್ಲಾಟ್ಸ್ ಏನ್ ಮಾಡಿದ್ರಲ್ಲ ಅದೆಲ್ಲದನ್ನು ಸ್ಟಾಪ್ ಮಾಡಿದ್ದಾರೆ ಇಂಡಿಯನ್ ಏಜೆನ್ಸೀಸ್ ಅವರೆಲ್ಲ. ATS ಆಗ್ಲಿ, IB ಆಗ್ಲಿ, ರಾವ್ದರೆಲ್ಲ ಸೇರ್ಕೊಂಡು. ಅದನ್ನ ಯಾರು ನೆನಪಿಟ್ಕೊಳ್ಳಲ್ಲ. ಅದನ್ನೇ ಹೇಳಿದ್ದು ಪ್ರೀವಿಯಸ್ ವಿಡಿಯೋದಲ್ಲಿ, ಇಂಟೆಲಿಜೆನ್ಸ್ ಏಜೆನ್ಸಿ ಯಾರಲ್ಲೇ ಗೋಲ್ ಕೀಪರ್ಸ್ ತರ. ಸೊ ಅವ್ರ ಎಷ್ಟೊಂದು ಸೇವ್ ಮಾಡಿದ್ರೆ ನೆನಪಿಟ್ಕೊಳ್ಳಲ್ಲ. ಫುಟ್ಬಾಲ್ ಅಲ್ಲಿ ಒಂದು ಮಿಸ್ ಆಗಿ ಗೋಲ್ ಹೋಯ್ತಂದ್ರೆ ಅದನ್ನೇ ನೆನಪಿಟ್ಕೊಂಡಿರ್ತಾರೆ. ಸೊ ಡೆಲ್ಲಿ ಬ್ಲಾಸ್ಟ್ ಆಯ್ತಲ್ಲ, ಅದು ಒಂದು ಮಿಸ್ ಆಗಿರುವಂತ ಗೋಲು, ಜನ ನೆನಪಿಟ್ಕೊಳ್ಳೋದು ಅದನ್ನಷ್ಟೇ ನೆನಪಿಟ್ಕೋತಾರೆ. ನೆಕ್ಸ್ಟ್, the emergence of educated professionals, particularly doctors, as operatives in the terror modules has shocked the security establishment. ಇಷ್ಟು ದಿನ ಏನಪ್ಪಾ ಅಂತಂದ್ರೆ, ಟೆರರಿಸಮ್ ಅಂತಂದ್ರೆ ಅದಕ್ಕೆ ಮೇಜರ್ ರೀಸನ್ ಏನು ಯೋಚನೆ ಮಾಡ್ತಿದ್ವಿ ಅಂತಂದ್ರೆ, ಪಾವರ್ಟಿ, ಇಲ್ಲಿಟ್ರಸಿ, ಲ್ಯಾಕ್ ಆಫ್ ಎಜುಕೇಶನ್ ಇಲ್ಲ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ಅವ್ರನ್ನ ಈಸಿಯಾಗಿ ಡಾಕ್ಟರ್ನೇಟ್ ಮಾಡ್ತಾ ಇದ್ರು, ಟೆರರ್ಗೆ ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ವಿ. ಬಟ್ ಇವಾಗ ಏನಾಗ್ತಾ ಇದೆ, ಇಲ್ಲಿ ಆಗ್ತಿರೋರು ಯಾರ ಪಾವರ್ಟಿ ಇದಾರ ಇಲ್ಲ, ಇಲ್ಲಿಟರೇಟ್ ಇಲ್ಲ, ಅನ್ಎಜುಕೇಟೆಡ್ ಇಲ್ಲ, ಎಜುಕೇಟೆಡ್ ಡಾಕ್ಟರ್ಸ್, ರಿಚ್ ಆಗಿರೋರು, ಲಿಟರೇಟ್ ಆಗಿದ್ದವರು, ಸ್ಟೂಡೆಂಟ್ಸ್, ಪ್ರೊಫೆಸರ್ಸ್ ಎಲ್ಲ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸೊ ದಿಸ್ ಪೋಸಸ್ ಅ ನ್ಯೂ ಥ್ರೆಟ್ ಟು ಇಂಡಿಯನ್ ಗವರ್ಮೆಂಟ್ ಅಂತ ಹೇಳ್ಬೋದು. ಕಲೆಕ್ಟಿವ್ಲಿ ದೀಸ್ ಇನ್ಸಿಡೆಂಟ್ಸ್ ಹೈಲೈಟ್ ಅನ್ ಅಲಾರ್ಮಿಂಗ್ ಟ್ರೆಂಡ್ ಆಫ್ ನ್ಯೂ ಏಜ್ ಟೆರರಿಸಮ್. ನ್ಯೂ ಏಜ್ ಟೆರರಿಸಮ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ? ಅರ್ಬನ್ ಏರಿಯಾಸ್, ಟೆಕ್ನಾಲಜಿಕಲ್ ಸೇವಿ ಅಂಡ್ ಐಡಿಯಾಲಜಿಕಲಿ ಟ್ರಾನ್ಸ್ನ್ಯಾಷನಲ್. ಅಂದ್ರೆ ಐಡಿಯಾಲಜಿ ರೂಟ್ ಎಲ್ಲೋ ಬೇರೆ ದೇಶದಲ್ಲಿದೆ, ಬಟ್ ಇಂಪ್ಯಾಕ್ಟ್ ಎಲ್ಲಿದೆ? ಇಂಡಿಯಾದ ಮೇಲೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಗುಜರಾತ್ ಅಲ್ಲಿ ರೂಟ್ ಎಲ್ಲಿತ್ತು? ISKP ಯಾವ್ದಿದು? ISKP ಅಂದ್ರೆ ಇಸ್ಲಾಮಿಕ್ ಸ್ಟೇಟ್ ಖೊರಾಸಾನ್ ಪ್ರೊವಿನ್ಸ್. ಮೇಜರ್ ಆಗಿರೋದು ಅಫ್ಘಾನಿಸ್ತಾನ್. ಅವರ ಹ್ಯಾಂಡ್ಲರ್ ಇಂಡಿಯನ್ ಇರುವಂತ ಡಾಕ್ಟರ್ ಜೊತೆಗೆ ಡಿಸ್ಕಸ್ ಮಾಡ್ಕೊಂಡು ಅಟ್ಯಾಕ್ ಮಾಡೋಕಂತ ಪ್ಲಾನ್ ಮಾಡಿದ್ರು. ಸೊ ನೋಡಿ, ಐಡಿಯಾಲಜಿ ರೂಟ್ ಇರೋದು ಅಫ್ಘಾನಿಸ್ತಾನದಲ್ಲಿ, ಅಟ್ಯಾಕ್ ನಡೀತಾ ಇರೋದು ಇಂಡಿಯಾದ ಮೇಲೆ. ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಕನೆಕ್ಷನ್ ಯಾವ ಜೊತೆ ಇತ್ತು? ಜೈಷ್ ಎ ಮೊಹಮ್ಮದ್ ಜೊತೆಗೆ. ಇರೋದಲ್ಲಿ ಪಾಕಿಸ್ತಾನದಲ್ಲಿ, ಬಟ್ ಅದ್ರ ಇಂಪ್ಯಾಕ್ಟ್ ಅಲ್ಲಿ ಇಂಡಿಯಾದಲ್ಲಿ ಆಗ್ತಾ ಇತ್ತು. ಸೊ ಐಡಿಯಾಲಜಿ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಇದಕ್ಕೋಸ್ಕರ ದಿಸ್ ಪೋಸಸ್ ಅ ಥ್ರೆಟ್ ಟು ಇಂಡಿಯಾ ಅಂತ ಹೇಳ್ಬೋದು. ಇವಾಗ ಚೈನ್ ಆಫ್ ಇನ್ಸಿಡೆಂಟ್ಸ್ ನೋಡೋಣ. ದಟ್ ಈಸ್ ಫರೀದಾಬಾದ್, ಡೆಲ್ಲಿ NCR ಟೆರರ್ ಮಾಡ್ಯೂಲ್. ದೀಸ್ ಆರ್ ದ ಡಾಕ್ಟರ್ಸ್ ಆಫ್ ಡೆತ್ ಅಂತ ಹೆಸರು ಕೊಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಡಿಸ್ಕಸ್ ಮಾಡೋಣ. ವಾಟ್ ಹ್ಯಾಪನ್ ಅಂತಂದ್ರೆ, a joint operation by Jammu and Kashmir and Haryana police unearthed 360 kg explosives in a rented flat. The flat was disguised as a medical supply unit. ಹೊರಗಡೆಯಿಂದ ನೋಡೋಕೆ ಮೆಡಿಕಲ್ ಸಪ್ಲೈ ಯೂನಿಟ್ ತರ ಇತ್ತು, ಒಳಗಡೆ ನೋಡಿದ್ರೆ ಅಮೋನಿಯಂ ನೈಟ್ರೇಟ್
ವಿಚ್ ಈಸ್ ದ ಮೇಜರ್ ಇಂಗ್ರೀಡಿಯಂಟ್ ಬಿಹೈಂಡ್ IED ಫಾರ್ಮೇಶನ್. ಜೊತೆಗೆ ಟೈಮರ್ಸ್ ಏನೇನೋ ಸಿಕ್ಕಿದೆ ಅವ್ರಿಗೆ. ಇಲ್ಲಿ ನೋಡಿ 360 kg ಆಫ್ ಅಮೋನಿಯಂ ನೈಟ್ರೇಟ್, AK ಸೀರೀಸ್ ರೈಫಲ್, IED ಟೈಮರ್ಸ್, ಡಿಟೋನೇಟರ್ಸ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಎಲ್ಲ ಸಿಕ್ಕಿದೆ ಅಲ್ಲಿ. ಕಂಪ್ಲೀಟ್ ಆಗಿ ಅಟ್ಯಾಕ್ ನ ಕ್ಯಾರಿ ಮಾಡೋಕೋಸ್ಕರ ಏನೇನ್ ಬೇಕು ಎಲ್ಲ ಫೆಸಿಲಿಟಿ ಅವ್ರ ಹತ್ರ ಇದೆ. ಸೊ ಇದರಲ್ಲಿ ಕೀ ಅಕ್ಯೂಸ್ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಅದಿಲ್ ಅಹಮದ್ ರಾಥರ್ ಅಂಡ್ ಡಾಕ್ಟರ್ ಮುಜಾಮಿಲ್ ಶಕೀಲ್. ಬೋತ್ ಆರ್ MBBS graduates from Jammu and Kashmir. And this male ಇದರ ಪರ್ಸನ್ ಈಸ್ ಆಲ್ಸೋ ಅ ಯೂನಿವರ್ಸಿಟಿ ಪ್ರೊಫೆಸರ್. ಇವರು ಯೂನಿವರ್ಸಿಟಿ ಪ್ರೊಫೆಸರ್, ಇವರ ಜೊತೆ ಪ್ರೊಫೆಸರ್ ಆಗಿದ್ದಾರೆ. ಸೊ ಇವ್ ಪ್ರೊಫೆಸರ್ ಏನ್ ಮಾಡಿದ್ರೆ ಅವ್ರ ಸ್ಟೂಡೆಂಟ್ಸ್ ಕೂಡ ಇಂಡಾಕ್ಟ್ರಿನೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಒನ್ ಆಫ್ ದ ಅಕ್ಯೂಸರ್ ಇದ್ದಾರೆ ಈಸ್ ಆಲ್ಸೋ ಸ್ಟೂಡೆಂಟ್ ಆಫ್ ದ ಸೇಮ್ ಯೂನಿವರ್ಸಿಟಿ. ಓಕೆ, ನೆಕ್ಸ್ಟ್ links were traced to ISKP, that is Islamic State of Khorasan province, which handlers in Afghanistan and Pakistan. ಲೀಗಲ್ ಪ್ರೊವಿಷನ್ ಏನೇನು ಮಾಡಿದ್ರೆ ನಿನ್ನೆ ತರ ಡಿಸ್ಕಸ್ ಮಾಡೋದಂಗೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್, ಆರ್ಮ್ಸ್ ಆಕ್ಟ್ ಆಫ್ 1959, ಎಕ್ಸ್ಪ್ಲೋಸಿವ್ ಆಕ್ಟ್ ಆಫ್ 1884 ಅಂಡ್ IPC ಸೆಕ್ಷನ್ಸ್ ಅಂಡ್ BNS ಸೆಕ್ಷನ್ಸ್ ಆಫ್ 120B 121 ಇದನ್ನೆಲ್ಲ ಇನ್ವಾಲ್ವ್ ಮಾಡಿದ್ದಾರೆ. ಓಕೆ, ಸೊ ಇದು ಡೆಲ್ಲಿಲಿ ಆಯ್ತು. ಬರೀ ಅದೊಂದೇ ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ಗುಜರಾತ್ ಅಲ್ಲಿ ರೈಸಿನ್ ಪಾಯ್ಸನ್ ಪ್ಲಾಟ್ ಮಾಡಿದ್ರು. ಓಕೆ, ರೈಸಿನ್ ಪಾಯ್ಸನ್ ಪ್ಲಾಟ್ ಮಾಡಿದ್ರ ಬಗ್ಗೆ ನಿನ್ನೆ ಡಿಸ್ಕಸ್ ಮಾಡಿದ್ದೀನಿ, ಯಾರಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಇವರು ಡಾಕ್ಟರ್ ಅಹಮದ್ ಮೊಹಿದ್ದೀನ್ ಸೈಯದ್. ಈ ಯೂಸ್ ಬಿಲಾಂಗ್ ಟು ಹೈದರಾಬಾದಿ ಬಿಲಾಂಗ್ ಆಗಿರ್ತಾರೆ. ಅವ್ರು MBBS ಮಾಡಿರೋದು ಚೈನಾದಲ್ಲಿ ಮಾಡಿದ್ದಾರೆ, ಬಟ್ ಅಟ್ಯಾಕ್ ಪ್ಲಾನ್ ಮಾಡಿದಲ್ಲಿ ಗುಜರಾತ್ ಪ್ಲಾನ್ ಮಾಡಿದ್ದಾರೆ. ಇವರಿಗೆ ಸಪೋರ್ಟ್ ಒಬ್ಬ ಟೈಲರು, ಇನ್ನೊಬ್ಬ ಸ್ಟೂಡೆಂಟ್. ಸೊ ಅಗೇನ್ ಸ್ಟೂಡೆಂಟ್ ಫ್ರಮ್ ಲಕ್ಷ್ಮೀಪುರ್, ಉತ್ತರ ಪ್ರದೇಶ್. ಇಬ್ರು ಉತ್ತರ ಪ್ರದೇಶದಿಂದ ಇದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಕನೆಕ್ಷನ್ ಟ್ರಾನ್ಸ್ ಸ್ಟೇಟ್ ಆಗ್ಬಿಟ್ಟಿದೆ ಇವಾಗ. ಟ್ರಾನ್ಸ್ ಸ್ಟೇಟ್ ಅಂತಾನೆ ಹೇಳ್ಬೋದು. ಕನೆಕ್ಷನ್ ಹೈದರಾಬಾದ್ ಅಲ್ಲಿ ಇದೆ, UP ಅಲ್ಲಿ ಇದೆ, ಎಲ್ಲ ಕನೆಕ್ಷನ್ ಸೇರ್ಕೊಂಡು ಅಟ್ಯಾಕ್ ಮಾಡ್ತಿರೋದಲ್ಲಿ ಗುಜರಾತ್ ಅಲ್ಲಿ. ಅಟ್ಯಾಕ್ ಮಾಡ್ತಿರೋದೇನು ವಿತ್ ಹೆಲ್ಪ್ ಆಫ್ ರೈಸಿನ್ ಪಾಯ್ಸನ್ ಪ್ಲಾಟ್. ಏನಾಯ್ತಪ್ಪ ಅಂತಂದ್ರೆ 2 men radicalized online by ASKP were experimenting with the ricin, that is a deadly toxin. Plan involved poisoning food, water and temple prasadams. ಸೊ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ರು ಅವರು. ಏನು ಅವ್ರನ್ನ ಸೀಸ್ ಮಾಡಿದ್ರಲ್ಲ ಹಾರ್ಡ್ ಡಿಸ್ಕ್ ಎಲ್ಲ ಸಿಕ್ಕಿದೆ. ಆ ಸಿಕ್ಕಿದ್ರಲ್ಲಿ ಏನ್ ಮಾಡಿದ್ರೆ ಅಂದ್ರೆ ರೈಸಿನ್ ಅಂದ್ರೆ ಇಟ್ ಇಸ್ ಒನ್ ಆಫ್ ದ ಲಾರ್ಜ್ ಅಂತಂದ್ರೆ ಮೋಸ್ಟ್ ಟಾಕ್ಸಿಕ್ ಮೆಟೀರಿಯಲ್ ಇಂದ ವರ್ಲ್ಡ್ ಅಂತ ಹೇಳ್ತಾರೆ. 1 milligram ಸಿಕ್ಕರೆ ಸಾಕು. ಆ ಮಿಲಿಗ್ರಾಮ್ ಅಲ್ಲಿ ಒಬ್ಬ ಇಂಡಿವಿಜುವಲ್ ಜಸ್ಟ್ 1 hour ಅಲ್ಲಿ ಸಾಯ್ತಾರೆ. ಏನಾಗುತ್ತೆ ಅಂದ್ರೆ ಪ್ರೋಟೀನ್ ಸಿಂಥಸಿಸ್ ಆಗ್ತಿರುತ್ತಲ್ಲ ಬಾಡಿಯಲ್ಲಿ, ಆ ಬಾಡಿಯಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗೋದನ್ನ ಸ್ಟಾಪ್ ಮಾಡ್ಬಿಡುತ್ತೆ ಈ ಟಾಕ್ಸಿನ್. ಆಮೇಲೆ ಇದಕ್ಕೆ ಆಂಟಿಡೋಟ್ ಕೂಡ ಇಲ್ಲ. ಇದೆ ರೈಸಿನ್ ಸೀಡ್ಸ್, ಇದನ್ನ ಸಿಂಥಸೈಸ್ ಮಾಡ್ತಾರೆ. ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡ್ಕೊಂಡು ರೈಸಿನ್ ಸೀಡ್ ನ ಸಿಂಥಸೈಸ್ ಮಾಡ್ಕೊಂಡು ಅದರಿಂದ ರೈಸಿನ್ ಟಾಕ್ಸಿನ್ ತೆಗಿತಾರೆ. ಸೊ ಇದನ್ನ ಫುಡ್, ವಾಟರ್ ಮತ್ತೆ ಟೆಂಪಲ್ ಪ್ರಸಾದದಲ್ಲಿ ಹಾಕಿ ಟೆರರ್ ಅಟ್ಯಾಕ್ ನ ಕ್ಯಾರಿ ಔಟ್ ಮಾಡ್ಬೇಕಂತ ಡಿಸ್ಕವರಿ ಆಗಿದೆ, ಪತ್ತೆ ಹಚ್ಚಿದ್ದಾರೆ. ರಿಕವರಿ ಏನ್ ಮಾಡಿದ್ರೆ ರೈಸಿನ್ ಸ್ಯಾಂಪಲ್ಸ್, ಲ್ಯಾಬ್ ಎಕ್ವಿಪ್ಮೆಂಟ್, ಎನ್ಕ್ರಿಪ್ಟೆಡ್ ಕಮ್ಯುನಿಕೇಶನ್ಸ್ ವಿತ್ ISKP ಡಿಜಿಟಲ್ ಪ್ರೊಪಗಂಡಾ ವಿಂಗ್ ಎಲ್ಲ ಸಿಕ್ಕಿದೆ. ಲೀಗಲ್ ಆಕ್ಷನ್ ಅವ್ರಿಗೂ UAPA ಸೆಕ್ಷನ್ 115, 120 IPC ಆರ್ BNS ಮೇಲೆ ಅವರು ಕೂಡ ಒಳ ಹಾಕಿದ್ದಾರೆ. ಇದಷ್ಟೇ ಅಲ್ಲ, ಜೊತೆಗೆ ಡೆಲ್ಲಿ ರೆಡ್ ಫೋರ್ಟ್ ಕಾರ್ ಬ್ಲಾಸ್ಟ್. ಡೆಲ್ಲಿಯಲ್ಲಿ ರೀಸೆಂಟ್ ಆಗಿ ಹಿಡಿದಿದ್ರು. ನಿನ್ನೆ ಮಧ್ಯಾಹ್ನ ಅವ್ರನ್ನ ಲಾಕಪ್ ಹಾಕಿದ್ರು, ಅಂದ್ರೆ ಫೈಂಡ್ ಔಟ್ ಮಾಡಿದ್ರು. ಬಟ್ ಈವ್ನಿಂಗ್ ಅಲ್ಲಿ ಏನಾಯ್ತಂದ್ರೆ ಬ್ಲಾಸ್ಟ್ ಆಯ್ತು. ಒಂದು ಕಾರ್ ಅಲ್ಲಿ IED ಇಟ್ಕೊಂಡು ಹೋಗಿ ಬ್ಲಾಸ್ಟ್ ಮಾಡಿದ್ರೆ ಅಲ್ಲಿ ಔಟ್ಸೈಡ್ ದ ರೆಡ್ ಫೋರ್ಟ್, ವಿಚ್ ರಿಸಲ್ಟೆಡ್ ಇನ್ 9 ಡೆಡ್ ಅಂಡ್ 20 ಇಂಜರ್ಡ್. ಇಂಪ್ರೂವ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ IED ಯೂಸ್ ಮಾಡ್ಕೊಂಡು ಬ್ಲಾಸ್ಟ್ ಮಾಡಿದ್ದಾರೆ. ಜೊತೆಗೆ ಅದೇ ಟೈಮಲ್ಲಿ ನಿನ್ನೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇನ್ನೊಂದು ಬ್ಲಾಸ್ಟ್ ಅಟೆಂಪ್ಟ್ ಫಾಯಿಲ್ ಮಾಡಿದ್ದಾರೆ ಇಂಟೆಲಿಜೆನ್ಸ್ ಏಜೆನ್ಸಿದ್ರು. ಇಲ್ಲಿ ಬರೋಬ್ಬರಿ 2900 kg ಆಫ್ ಎಕ್ಸ್ಪ್ಲೋಸಿವ್ ಸಿಕ್ಕಿದೆ, 5 kg ಹೆವಿ ಮೆಟಲ್ ಸಿಕ್ಕಿದೆ. ಜೊತೆಗೆ ಮೇಜರ್ ಟೆರರ್ ಮಾಡ್ಯೂಲ್ ವಾಸ್ ಬಸ್ಟೆಡ್ ಇನ್ ಡೆಲ್ಲಿ ಅಂಡ್ NCR. ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಡೆಲ್ಲಿ NCR ನಡುವೆ ಇದೇ ಕನೆಕ್ಷನ್ ಅಂತ ಹೇಳಿದೀನಿ. ಓಕೆ, ಅದನ್ನು ಕೂಡ ಬಸ್ಟ್ ಮಾಡಿದ್ದಾರೆ. ಸೊ ಮೇಜರ್ ಆಪರೇಷನ್ ಎಲ್ಲ ನಡೀತಾ ಇತ್ತು ಅವ್ರದ್ದು ಅಫ್ಘಾನಿಸ್ತಾನ್ ಜೊತೆಗೆ ಜೈಷ್ ಎ ಮೊಹಮ್ಮದ್ ಪಾಕಿಸ್ತಾನದಲ್ಲಿ ಇರುವಂತವ್ರ ಮಧ್ಯೆ ನಡೀತಾ ಇತ್ತು. ಸೊ ಇದರಲ್ಲಿ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇನ್ವಾಲ್ವ್ ಆದ್ರೆ ಯಾರಪ್ಪ ಅಂತಂದ್ರೆ, ಯಾಕೆ ಇದನ್ನ ಡಾಕ್ಟರ್ಸ್ ಆಫ್ ಡೆತ್ ಅಂತ ಕರಿತಾರೆ ಅಂದ್ರೆ, ಇಲ್ಲೂ ಜಮ್ಮು ಅಂಡ್ ಕಾಶ್ಮೀರ ಮತ್ತೆ ಡೆಲ್ಲಿಯಲ್ಲಿ ಇನ್ವಾಲ್ವ್ ಆದ್ರೂ ಕೂಡ ಒಬ್ಬ ಡಾಕ್ಟರೇ. ಸೊ ಡಾಕ್ಟರ್ ಇನ್ವಾಲ್ವ್ ಆಗಿದ್ರು. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಅದಿಲ್ ಅಹಮದ್ ರಾಥರ್, ಅವಾಗ್ಲೇ ಹೇಳಿದಲ್ಲ ಅದಿಲ್ ಅಹಮದ್ ರಾಥರ್ ಇನ್ವಾಲ್ವ್ ಆಗಿದ್ರು ಇದರಲ್ಲಿ. ಜೊತೆಗೆ ಆಗ್ಲೇ ಹೇಳ್ದಂಗೆ ಅವ್ರ ಇನ್ನೊಬ್ಬರು ಸ್ಟೂಡೆಂಟ್ ಅಸೋಸಿಯೇಷನ್ಸ್ ವಿತ್ ಪುಲ್ವಾಮಾ ಅಟ್ಯಾಕ್. ಇವರು ಪುಲ್ವಾಮಾ ಅಟ್ಯಾಕ್ ಮಾಡಿದ್ರಲ್ಲ, ಜೈಷ್ ಎ ಮೊಹಮ್ಮದ್ ಪುಲ್ವಾಮಾ ಅಟ್ಯಾಕ್ ಮಾಡಿದ್ರು. ಒನ್ ಆಫ್ ದ ಲಾರ್ಜೆಸ್ಟ್ ಅಟ್ಯಾಕ್ಸ್ ಆನ್ ಇಂಡಿಯಾ ವಿತ್ ರೆಸ್ಪೆಕ್ಟ್ ಟು ಸೆಕ್ಯೂರಿಟಿ ಪರ್ಸನಲ್ ಮೇಲೆ ಆಗಿತ್ತು. ಸೊ ಅವ್ರಿಗೆ ಯಾರು ಮಾಡಿದ್ದಾರೆ, ಜೈಷ್ ಎ ಮೊಹಮ್ಮದ್ ಅವರು ಇವ್ರ ಜೊತೆ ಕೊಲಾಬರೇಟ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ಕೊಂತ ಪ್ಲಾನ್ ಮಾಡಿದ್ರು. ಸೊ ಪ್ರಿಲಿಮಿನರಿ ಫೈಂಡಿಂಗ್ಸ್ ಅಂದ್ರೆ ಅಟ್ಯಾಕ್ ಬೋರ್ ಸಿಗ್ನೇಚರ್ ISKP ಲಿಂಕ್ ನೆಟ್ವರ್ಕ್ಸ್ ಪಾಸಿಬಲಿ ಆಸ್ ರಿಟಾಲಿಯೇಷನ್ ಫಾರ್ ರೀಸೆಂಟ್ ಕ್ರ್ಯಾಕ್ ಡೌನ್ಸ್. ಓಕೆ, ಏನ ಇಂಟೆಲಿಜೆನ್ಸ್ ಏಜೆನ್ಸಿ ಕ್ರ್ಯಾಕ್ ಡೌನ್ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ಒಂದು ರಿಟಾಲಿಯೇಷನ್ಗೋಸ್ಕರ ಮಾಡಿರುವಂತ ಕೆಲಸ ಇದು. ರೆಸ್ಪಾನ್ಸ್ ಏನಂದ್ರೆ ನೇಷನ್ ವೈಡ್ ಅಲರ್ಟ್ ನ ಸಿಗ್ನಲ್ ಮಾಡಿದ್ದಾರೆ. NIA ಮತ್ತೆ NSG ಅದನ್ನ ಪ್ರೋಬ್ ನ ಟೇಕ್ ಓವರ್ ಮಾಡಿದ್ದಾರೆ. ಟೆರರ್ ಅಫಿಲಿಯೇಷನ್ ಅಂದ್ರೆ ಸಸ್ಪೆಕ್ಟೆಡ್ ಹೈಬ್ರಿಡ್ ಸೆಲ್ ಲಿಂಕ್ಡ್ ಬಿಟ್ಟು ಜೈಷ್ ಎ ಮೊಹಮ್ಮದ್ ಅಂಡ್ ISKP ಇನ್ಫ್ಲೂಯೆನ್ಸ್. ಸೊ ಇಲ್ಲಿ ನೋಡಿ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ ಇವರ ಇಬ್ಬರ ಮಧ್ಯೆ ಇರುವಂತ ಟೆರರ್ ಆರ್ಗನೈಸೇಷನ್ಸ್ ಎಲ್ಲ ಅವರ ಟಾರ್ಗೆಟ್ ಯಾರ ಮೇಲೆ ಮಾಡ್ತಾ ಇದ್ದಾರೆ, ಇಂಡಿಯಾ ಮೇಲೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದರಿಂದ ಏನ್ ಗೊತ್ತಾಗುತ್ತೆ, ದೇರ್ ಈಸ್ ಅ ನ್ಯೂ ಎಮರ್ಜಿಂಗ್ ಟ್ರೆಂಡ್ ಇನ್ ನ್ಯೂ ಏಜ್ ಟೆರರಿಸಂ ಅಂತ.
ಏನಂದ್ರೆ ಎಜುಕೇಟೆಡ್ ರ್ಯಾಡಿಕಲೈಸೇಷನ್, ದಟ್ ಈಸ್ ಇನ್ಕ್ರೀಸಿಂಗ್ ರಿಕ್ರೂಟ್ಮೆಂಟ್ ಆಫ್ ಡಾಕ್ಟರ್ಸ್, ಇಂಜಿನಿಯರ್ಸ್ ಅಂಡ್ ಪ್ರೊಫೆಷನಲ್ಸ್ ಅಂಡರ್ ದ ಇಂಟೆಲೆಕ್ಚುಯಲ್ ಜಿಹಾದ್ ನೆರೇಟಿವ್ಸ್. ಈ ಇಂಟೆಲೆಕ್ಚುಯಲ್ ಜಿಹಾದ್ ನೆರೇಟಿವ್ ನ ಇನಿಷಿಯಲ್ ತಂದಿದ್ದಾರಪ್ಪ ಅಂತಂದ್ರೆ ಐಸಿಸ್ ಅವರು ತಗೊಂಬಂದ್ರು. ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾದವ್ರು ತಗೊಂಬಂದ್ರು. ಅವ್ರೇನ್ ಮಾಡಿದ್ರು ಅಂದ್ರೆ ದೇ ಡಿಡ್ ನಾಟ್ ಫೋಕಸ್ ಆನ್ ಮಿಲಿಟೆಂಟ್ಸ್ ಮೇಲೆ ಫೋಕಸ್ ಮಾಡಿಲ್ಲ, ದೇ ಫೋಕಸ್ ಆನ್ ಎಜುಕೇಟೆಡ್ ಇಂಡಿವಿಜುವಲ್ಸ್ ಮೇಲೆ ಫೋಕಸ್ ಮಾಡಿದ್ರು. ಎಜುಕೇಟೆಡ್ ಇಂಡಿವಿಜುವಲ್ಸ್ ನ ಡಾಕ್ಟರ್ನೇಟ್ ಮಾಡಿದ್ರೆ ದೇ ವಿಲ್ ಬಿ ಏಬಲ್ ಟು ಡಾಕ್ಟರ್ನೇಟ್ ಮಲ್ಟಿಪಲ್ ನಂಬರ್ ಆಫ್ ಪೀಪಲ್, ಅವ್ರು ಮತ್ತೆ ಮಲ್ಟಿಪಲ್ ನಂಬರ್ ಆಫ್ ಪೀಪಲ್ ಡಾಕ್ಟರ್ ಮಾಡ್ಬೋದು ಅಂತ ಅವ್ರ ಮೇಲೆ ಫೋಕಸ್ ಮಾಡೋ ಸ್ಟಾರ್ಟ್ ಮಾಡಿದ್ರು. ಇಲ್ಲೂ ಕೂಡ ಇವಾಗ ಅದೇ ನೋಡ್ತಾ ಇದೀವಿ. ದೆನ್ ಈ ಇಂಡಾಕ್ಟ್ರಿನೇಷನ್ ಯಾವ ತರ ಮಾಡ್ತಾರೆ ರ್ಯಾಡಿಕಲೈಸೇಷನ್, ಇಟ್ ಈಸ್ ಥ್ರೂ ಎನ್ಕ್ರಿಪ್ಟೆಡ್ ಆಪ್ಸ್ ಸಚ್ ಆಸ್ ಟೆಲಿಗ್ರಾಮ್, ಥ್ರೀಮಾ ಅಂಡ್ ಮ್ಯಾಟ್ರಿಕ್ಸ್ ಆರ್ ಯೂಸ್ಡ್ ಫಾರ್ ಕಮ್ಯುನಿಕೇಶನ್ ಅಂಡ್ ಐಡಿಯಾಲಜಿಕಲ್ ಗ್ರೂಮಿಂಗ್. ಯಾಕೆಂದ್ರೆ ಎನ್ಕ್ರಿಪ್ಟೆಡ್ ಇತ್ತಂದ್ರೆ ಅದನ್ನ ಬ್ರೇಕ್ ಡೌನ್ ಮಾಡೋದು ಈಸಿ ಇರಲ್ಲ. ಓಕೆ, ಇಟ್ ಇಸ್ ನಾಟ್ ಈಸಿ ಟು ಬ್ರೇಕ್ ಇಟ್ ಡೌನ್. ಓಕೆ, ಆನಿಯನ್ ಲೇಯರ್ ತರ ಇರುತ್ತೆ, ಆ ಲೇಯರ್ ನ ಒಂದೊಂದೇ ಕಿತ್ತಾಕ್ಬೇಕಂದ್ರೆ ಎನ್ಕ್ರಿಪ್ಷನ್ ಲೇಯರ್ ಕಿತ್ತಾಕೋದು ತುಂಬಾ ಕಷ್ಟ ಇರುತ್ತೆ. ದೆನ್ ಅರ್ಬನ್ ಎಂಬೆಡ್ಡಿಂಗ್. ಸೊ ಸೆಲ್ಸ್ ಸೆಟ್ ಅಪ್ ಇನ್ ಪೆರಿಫೆರಲ್ ಮೆಟ್ರೋ ಏರಿಯಾಸ್ ಸಚ್ ಆಸ್ ಫರೀದಾಬಾದ್, ಗಜಿಯಾಬಾದ್ ಅಂಡ್ ಅಹಮದಾಬಾದ್ ಟು ಅವಾಯ್ಡ್ ಸ್ಕ್ರೂಟಿನಿ. ಏನಪ್ಪಾ ಅಂದ್ರೆ ಮುಂಚೆ ಲೋನ್ ವೂಲ್ಫ್ ಅಟ್ಯಾಕ್ ಅಂತ ಆಗ್ತಾ ಇದ್ವು. ಲೋನ್ ವೂಲ್ಫ್ ಅಂದ್ರೆ ಇಂಡಿವಿಜುವಲ್ ಯಾವ ರೀತಿ ಕನೆಕ್ಷನ್ ಇರ್ತಿದ್ದಲ್ಲ ಅವರೇ ಐಡಿ ಬ್ಲಾಸ್ಟ್ ನ ಮಾಡೋದು ಯಾವ ತರ ಅಂತ ಕಲ್ಕೊಂಡು ಹೋಗಿ ಬ್ಲಾಸ್ಟ್ ಮಾಡ್ತಾ ಇದ್ರು. ಶ್ರೀಲಂಕಾದಲ್ಲಿ ಇವರು ಯೂಸ್ ಮಾಡ್ಕೊಂಡು ಮಾಡಿದ್ರು. ಬಟ್ ಇವಾಗ ಏನಾಗ್ತಾ ಇದೆ, ಲೋನ್ ಶೆಲ್ ತರ ಆಗ್ತಾ ಇದೆ. ಓಕೆ, ಲೋನ್ ಶೆಲ್ಸ್ ಅಂದ್ರೆ ಚಿಕ್ಕ ಚಿಕ್ಕ ರೂಮ್ನೇ ಕನ್ವರ್ಟ್ ಮಾಡ್ಕೊಂಡ್ಬಿಡೋದು. ಏನು ಕನ್ವರ್ಟ್ ಮಾಡ್ಕೊಳ್ಳೋದು, ಅವರ ಬೇಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಡೋದು. ನೆಕ್ಸ್ಟ್ ಟೆಕ್ ಅಂಡ್ ಕೆಮಿಕಲ್ ಪ್ರೊಫಿಷಿಯನ್ಸಿ. ನೋಡಿ ಯಾವ ತರ ಅಂದ್ರೆ ಎಜುಕೇಟೆಡ್ ಇಂಡಿವಿಜುವಲ್ಸ್ ಅವ್ರಿಗೆ ಟೆಕ್ನಾಲಜಿ ಪ್ಲಸ್ ಕೆಮಿಕಲ್ ಎರಡು ಪ್ರೊಫಿಷಿಯನ್ಸಿ ಇದೆ. ದಟ್ ಈಸ್ ಯೂಸ್ ಆಫ್ ಪ್ರಿಕರ್ಸರ್ ಕೆಮಿಕಲ್ಸ್, ರೈಸ್ ಇನ್ ಅಡ್ವಾನ್ಸ್ ಐಇಡಿ ಸರ್ಕ್ಯೂಟರಿ, ರಿಫ್ಲೆಕ್ಟ್ ಸೈಂಟಿಫಿಕ್ ಎಕ್ಸ್ಪರ್ಟೈಸ್. ಜೊತೆಗೆ ಫೈನಾನ್ಷಿಯಲ್ ಇನೋವೇಷನ್ಸ್ ಕೂಡ. ಮುಂಚೆ ಎಲ್ಲ ಫೈನಾನ್ಸಸ್ ಯಾವ ತರ ಇರ್ತಿತ್ತು, ಲೈಕ್ ಫಿಸಿಕಲ್ ಮನಿಯಿಂದ ಆಗ್ತಾ ಇತ್ತು ಅಷ್ಟೇ. ಇವಾಗ ಏನ್ ಮಾಡ್ತಾ ಇದ್ರೆ ಫೈನಾನ್ಸಿಂಗ್ ಥ್ರೂ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಸ್, ಹವಾಲಾ ರೋಡ್ಸ್ ಟು ಇವೇಟ್ ಡಿಟೆಕ್ಷನ್. ಸೊ ಎಲ್ಲದರಲ್ಲೂ ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ. ಸೊ ಇದು ಯಾವ ತರ ಅಂತಂದ್ರೆ ಈ ರೀತಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ, ಬಟ್ ನಮ್ಮ ಸರ್ವೆಲೆನ್ಸ್ ಲ್ಯಾಗ್ ಆಗ್ತಾ ಹೋಗ್ತದೆ. ಈ ಲ್ಯಾಗ್ ನ ಅವರು ಅಡ್ವಾಂಟೇಜ್ ತಗೋತಾ ಇದ್ದಾರೆ, ಈ ಗ್ಯಾಪ್ ನ ಅಡ್ವಾಂಟೇಜ್ ತಗೋತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಬ್ರಾಡರ್ ಸೆಕ್ಯೂರಿಟಿ ಇಂಪ್ಲಿಕೇಶನ್ಸ್ ಏನಪ್ಪಾ ಅಂತಂದ್ರೆ ದಿಸ್ ಎಕ್ಸ್ಪೋಸಸ್ ಮೆಟ್ರೋಪಾಲಿಟನ್ ವಲ್ನರಬಿಲಿಟಿ. ಅಂದ್ರೆ NCR ಮತ್ತೆ ಅದರ್ ಮೆಟ್ರೋಸ್ ಫೇಸ್ ಚಾಲೆಂಜಸ್. ಯಾಕಪ್ಪ ಅಂತಂದ್ರೆ ಬಿಕಾಸ್ ಆಫ್ ಡೆನ್ಸ್ ಪಾಪ್ಯುಲೇಷನ್ ಅಂಡ್ ಸಾಫ್ಟ್ ಟಾರ್ಗೆಟ್ ಎಕ್ಸ್ಪೋಜರ್ಸ್. ಓಕೆ, ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ಸೊ ಒಂದು ಸಿಂಪಲ್ ಅಟ್ಯಾಕ್ ಕ್ಯಾರಿ ಔಟ್ ಮಾಡಿದ್ರು ಕೂಡ ಡೆತ್ ಅಂಡ್ ಡಿಸ್ಟ್ರಕ್ಷನ್ ಜಾಸ್ತಿ ಇರುತ್ತೆ. ಆಮೇಲೆ ಸಾಫ್ಟ್ ಟಾರ್ಗೆಟ್ ಎಕ್ಸ್ಪೋಜರ್ಸ್ ಜಾಸ್ತಿ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಡೆಲ್ಲಿ ತಗೊಂಡ್ರೆ ರೆಡ್ ಫೋರ್ಟ್ ಆಗಿರ್ಬೋದು, ಪಾರ್ಲಿಮೆಂಟ್ ಬಿಲ್ಡಿಂಗ್ ಆಗಿರ್ಬೋದು, ಅವೆಲ್ಲ ಸಾಫ್ಟ್ ಟಾರ್ಗೆಟ್. ಇವಾಗ ಬೆಂಗಳೂರು ತಗೊಂಡ್ರೆ ವಿಧಾನಸೌಧ ಆಗಿರ್ಬೋದು, ಮೈಸೂರು ತಗೊಂಡ್ರೆ ಲೈಕ್ ಎನಿ ಟೂರಿಸ್ಟ್ ಸ್ಪಾಟ್, ಅರಮನೆ ಆಗಿರ್ಬೋದು, ಎಲ್ಲದನ್ನು ಕೂಡ ಸಾಫ್ಟ್ ಟಾರ್ಗೆಟ್ ಆಗಿ ಕ್ಯಾರಿ ಔಟ್ ಮಾಡ್ತಾ ಇದ್ದಾರೆ. ದೆನ್ ಇಂಟರ್ ಸ್ಟೇಟ್ ಇಂಟೆಲಿಜೆನ್ಸ್ ಗ್ಯಾಪ್ಸ್. ಸೊ ನೀಡ್ ಫಾರ್ ರಿಯಲ್ ಟೈಮ್ ಕೋಆರ್ಡಿನೇಷನ್ ಅಮಾಂಗ್ ದ ಪೊಲೀಸ್, ಸ್ಟೇಟ್ ಪೊಲೀಸ್ ಅಂಡ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ನೆಸೆಸಿಟಿ ಇದೆ ಇವಾಗ. ದೆನ್ ಕೆಮಿಕಲ್ ರೆಗ್ಯುಲೇಷನ್ ಫ್ಲಾಸ್. ಏನಂದ್ರೆ ಜಸ್ಟ್ ಟೆರರ್ ಕೆಮಿಕಲ್ ಟೆರರ್ ಅಟ್ಯಾಕ್ ಆಗೋದಿತ್ತಲ್ಲ, ದಿಟ್ ವಾಸ್ ದ ಫಸ್ಟ್ ಬಯೋ ಟೆರರ್ ಅಟೆಂಪ್ಟ್ ಆನ್ ಇಂಡಿಯಾ. ಸೊ ಇವಾಗ ಏನಿದೆ, ಇಂಡಿಯಾ ಇಸ್ ನಾಟ್ ಓನ್ಲಿ ಫೇಸಿಂಗ್ ಕನ್ವೆನ್ಷನಲ್ ಟೆರರ್ ಅಟ್ಯಾಕ್ಸ್ ಬಟ್ ಆಲ್ಸೋ ಡಿಜಿಟಲ್ ಅಂಡ್ ಕೆಮಿಕಲ್ ಟೆರರ್ ಅಟ್ಯಾಕ್ಸ್. ಅದಕ್ಕೋಸ್ಕರ ಕೆಮಿಕಲ್ ರೆಗ್ಯುಲೇಷನ್ಸ್ ಅಲ್ಲಿ ಏನೋ ಫ್ಲಾ ಇದೆ, ಏನೇನು ಇಶ್ಯೂಸ್ ಇದೆ, ಅದನ್ನು ಕೂಡ ಅಡ್ರೆಸ್ ಮಾಡುವಂತ ಟೈಮ್ ಬಂದಿದೆ. ಡಿಸ್ಪೈಟ್ ದ ಅಮೋನಿಯಂ ನೈಟ್ರೇಟ್ ರೂಲ್ಸ್, ಇಲಿಸಿಟ್ ಡೈವರ್ಷನ್ ಕಂಟಿನ್ಯೂಸ್. ಏನಪ್ಪಾ ಅಂತಂದ್ರೆ ದಿಸ್ ಅಮೋನಿಯಂ ನೈಟ್ರೇಟ್ ಇದೆಯಲ್ಲ, ಇಟ್ ಈಸ್ ಮೇಜರ್ ಇಂಗ್ರೀಡಿಯೆಂಟ್ ಫಾರ್ ಯಾವುದಕ್ಕೆ, ಮೇಜರ್ ಇಂಗ್ರೀಡಿಯೆಂಟ್ಸ್ ಫಾರ್ ಫರ್ಟಿಲೈಸರ್ಸ್ಗೆ, ಮೇಜರ್ ಇಂಗ್ರೀಡಿಯೆಂಟ್ ಫಾರ್ ಫರ್ಟಿಲೈಸರ್ಸ್. ಸೊ ಅದಕ್ಕೋಸ್ಕರ ಅಲೋ ಮಾಡಿರ್ತಾರೆ. ಬಟ್ ಇವ್ರು ಏನ್ ಮಾಡ್ತಾ ಇದ್ದಾರೆ, ಫರ್ಟಿಲೈಸರ್ಸ್ ಅಂತ ಬೈ ಮಾಡ್ಕೊಂಡು ಬಟ್ ಫೋಕಸ್ ಯಾವ್ದ್ರ ಮಾಡ್ತಾ ಇದ್ರೆ ಎಕ್ಸ್ಪ್ಲೋಸಿವ್ ಮಾಡ್ತಾ ಇದ್ದಾರೆ. ಕ್ಯಾಸ್ಟರ್ ಆಯಿಲ್ ಕೂಡ, ಕ್ಯಾಸ್ಟರ್ ಆಯಿಲ್ ಯಾವ್ದಕ್ಕೆ ಇಂಪಾರ್ಟೆಂಟ್, ಫುಡ್ಗೆ ಪ್ರಿಸರ್ವೇಟಿವ್ಸ್ ಇಂಪಾರ್ಟೆಂಟ್. ಬಟ್ ಅದನ್ನ ಏನ್ ಮಾಡ್ತಾ ಇದ್ರೆ ಇದನ್ನ ಕನ್ವರ್ಟ್ ಮಾಡ್ಕೊಂಡು ರೈಸಿನ್ ನ ಕನ್ವರ್ಟ್ ಮಾಡೋದಕ್ಕೋಸ್ಕರ, ಸಿಂಥಸಿಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೆಗೆಟಿವ್ಸ್ ಅಥವಾ ಬ್ಯಾಡ್ ಥಿಂಗ್ಸ್ ನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ದೆನ್ ಸೈಬರ್ ಪಾಲಿಸಿಂಗ್ ಡೆಫಿಸಿಟ್, ದಟ್ ಈಸ್ ಲ್ಯಾಕ್ ಆಫ್ ಡೀಪ್ ಸರ್ವೇಲೆನ್ಸ್ ಓವರ್ ಎನ್ಕ್ರಿಪ್ಟೆಡ್ ಪ್ಲಾಟ್ಫಾರ್ಮ್ಸ್ ಯೂಸ್ಡ್ ಬೈ ಟ್ರಾನ್ಸ್ ನ್ಯಾಷನಲ್ ಟೆರರ್ ಔಟ್ಫಿಟ್ಸ್. ಓಕೆ, ಸೊ ಎನ್ಕ್ರಿಪ್ಟೆಡ್ ಪ್ಲಾಟ್ಫಾರ್ಮ್ಸ್ ನ ಸರ್ವೇಲ್ ಮಾಡೋದಕ್ಕೋಸ್ಕರ ಅಪರ್ಚುನಿಟಿ ಕಡಿಮೆ ಇದೆ. ದೆನ್ ಟ್ರಾನ್ಸ್ ನ್ಯಾಷನಲ್ ಲಿಂಕೇಜಸ್, ISKP and Pakistan based groups are leveraging global online networks to recruit Indians. Okay, so certain areas ಅಲ್ಲಿ more vulnerable students ಅಥವಾ more vulnerable individuals ಇರ್ತಾರಲ್ಲ ಅವರನ್ನು ಫೋಕಸ್ ಮಾಡ್ತಾರೆ ರಿಕ್ರೂಟ್ ಮಾಡೋದಕ್ಕೋಸ್ಕರ. ಸೊ ಲೀಗಲ್ ಫ್ರೇಮ್ವರ್ಕ್ ಏನೇನು ಬೇಕು ಮಾಡಿದ್ರೆ ಅಂತಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ ಆಫ್ 1967 ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಫಾರ್ ಕಾನ್ಸ್ಪಿರಸಿ ಫಂಡಿಂಗ್ ಅಂಡ್ ವೇಜಿಂಗ್ ವಾರ್ ಅಂತ. IPC ಸೆಕ್ಷನ್ 120B, 121, 121, 121A. ಸೊ ಇವಾಗ BNS ಭಾರತೀಯ ನ್ಯಾಯ ಸಂಹಿತ 111, 110, 112 ಅವೆಲ್ಲ ಸೆಕ್ಷನ್ಸ್ ಇದು ಮಾಡಿದ್ದಾರೆ. ಯಾವುದಕ್ಕೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂಡ್ ವೇಜಿಂಗ್ ವಾರ್ ಅಗೇನ್ಸ್ಟ್ ದ ಸ್ಟೇಟ್ ಅಂತ. ದೆನ್ ಎಕ್ಸ್ಪ್ಲೋಸಿವ್ ಆಕ್ಟ್ ಆಫ್ 1884, ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ ಆಫ್ 1908 ಅಂತ, ಫಾರ್ ಪೊಸೆಷನ್ ಅಂಡ್ ಸ್ಟೋರೇಜ್ ಆಫ್ ಎಕ್ಸ್ಪ್ಲೋಸಿವ್ಸ್. ನೆಕ್ಸ್ಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಆಫ್ 2000, ಲೈಕ್ಲಿ ಇನ್ವೋಕ್ಡ್ ಫಾರ್ ಎನ್ಕ್ರಿಪ್ಟೆಡ್ ಡಿಜಿಟಲ್ ಕಮ್ಯುನಿಕೇಶನ್ಸ್. ನೆಕ್ಸ್ಟ್ ಆರ್ಮ್ಸ್ ಆಕ್ಟ್ ಆಫ್ 1959 ಫಾರ್ ಇಲ್ಲಿಗಲ್ ವೆಪನ್ಸ್ ರಿಕವರಿ. ಸೊ ಎಲ್ಲ ಕೂಡ ಇನ್ವೋಕ್ ಮಾಡಿದ್ದಾರೆ. ಸೊ ಇಂಪ್ಲಿಕೇಶನ್ಸ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಏನಪ್ಪಾ ಅಂತಂದ್ರೆ
Now the challenge arises for urban radicalization challenge, that is traditional de-radicalization models will fail to address the educated recruit. ನೋಡಿ ಆಗ್ಲೇ ಹೇಳಿದ್ನಲ್ಲ, ಸೊ ಡಾಕ್ಟರ್ಸ್ ಅಂಡ್ ಪ್ರೊಫೆಸರ್ಸ್ ಇದರಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಇವರ ಸ್ಟೂಡೆಂಟ್ಸ್ ಇರ್ತಾರಲ್ಲ, ದೇ ಸ್ಟಾರ್ಟ್ ಬಿಲೀವಿಂಗ್ ದಟ್ ಸೊ ವಾಟ್ ಎವರ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಡಾಕ್ಟರ್ ಅಥವಾ ಪ್ರೊಫೆಸರ್ಸ್ ಏನು ಹೋರಾಡ್ತಾ ಇದ್ದಾರೆ ದಟ್ ಮಸ್ಟ್ ಬಿ ದ ರೈಟ್ ಥಿಂಗ್ ಅಂತ ಸ್ಟೂಡೆಂಟ್ಸ್ ಅನ್ಕೊಂಡು ಅವರು ಕೂಡ ಇನ್ಫ್ಲೂಯೆನ್ಸ್ ಆಗ್ತಾರೆ. ಇನ್ಫ್ಲೂಯೆನ್ಸ್ ಆಗಿ ದೇ ಆಲ್ಸೋ ಗೆಟ್ ಇಂಡಾಕ್ಟ್ರಿನೇಟೆಡ್. ಸೊ ಈ ಜಮ್ಮು ಕಾಶ್ಮೀರ ಮಾಡಲ್ ಅಲ್ಲಿ ಇನ್ನೊಬ್ಬ ಇದ್ರು, 3 ಜನರೊಳಗಡೆ 2 ಡಾಕ್ಟರ್ಸ್, ಇನ್ನೊಬ್ಬ ಮೌಲ್ವಿ ಇದ್ದ. ಸೊ ಮೌಲ್ವಿ ಏನಪ್ಪಾ ಅಂತಂದ್ರೆ ಈಸ್ ಅ ರಿಲಿಜಿಯಸ್ ಹೆಡ್. ಸೊ ರಿಲಿಜನ್ ನ ಫಾಲೋ ಮಾಡುವಂತ ಇಂಡಿವಿಜುವಲ್ಸ್ ಇರ್ತಾರಲ್ಲ, ಅವ್ರ ಏನ್ ಕನ್ಸಿಡರ್ ಮಾಡ್ತಾರೆ, ಇಫ್ ಈಸ್ ಅ ರಿಲಿಜಿಯಸ್ ಹೆಡ್, ಅವ್ರು ಏನೋ ಒಂದು ಆಕ್ಟಿವಿಟೀಸ್ ಗೆ ಫೋಕಸ್ ಮಾಡ್ತಾ ಇದಾರೆ, ಮುಂದೆ ಇನ್ವಾಲ್ವ್ ಆಗ್ತಾರೆ ಅಂದ್ರೆ ದಟ್ ಮಸ್ಟ್ ಬಿ ದ ರೈಟ್ ಥಿಂಗ್. ಸೊ ಇವ್ರ ಫಾಲೋವರ್ಸ್ ಎಲ್ಲ ಮಾಡ್ತಾರೆ, ದೇ ಆಲ್ಸೋ ಗೆಟ್ ಇಂಡಾಕ್ಟ್ರಿನೇಟೆಡ್. ಸೊ ಮುಂಚೆ ಎಲ್ಲ ಈ ತರ ಫಾಲೋವರ್ಸ್ ಅನ್ಎಜುಕೇಟೆಡ್ ಇರ್ತಿದ್ರಲ್ಲ, ಇಲ್ಲಿಟ್ರೇಟ್ ಇರ್ತಿದ್ರಲ್ಲ, ಅವರ ಮೇಲೆ ಡಾಕ್ಟರೇಟ್ ಆಗ್ತಾ ಇದೆ, ಸೊ ಅಥವಾ ಇಂಡಾಕ್ಟ್ರಿನೇಷನ್ ಆಗ್ತಾ ಇದೆ. ಅದನ್ನ ಅಡ್ರೆಸ್ ಮಾಡೋದಕ್ಕೋಸ್ಕರ ಡಿ ರ್ಯಾಡಿಕಲೈಸೇಷನ್ ಮಾಡಲ್ಸ್ ತಗೊಂಡ್ಬರ್ತಾ ಇದ್ರು. ಇದನ್ನ ಈಸಿಯಾಗಿ ಸ್ಟಾಪ್ ಮಾಡಬಹುದಿತ್ತು. ಬಟ್ ಇವಾಗ ಏನಾಗ್ತಾ ಇದೆ, ಎಜುಕೇಟೆಡ್ ಇಂಡಿವಿಜುವಲ್ಸ್ ಕನ್ವರ್ಟ್ ಆಗ್ತಾ ಇದ್ದಾರೆ, ಅವ್ರನ್ನ ಯಾವ ತರ ಡಿರಾಡಿಕಲೈಸ್ ಮಾಡೋದು, ಅದೊಂದು ತುಂಬಾ ಕಷ್ಟ. ನೆಕ್ಸ್ಟ್, ಐಡಿಯಾಲಜಿಕಲ್ ವಾರ್ ಆನ್ಲೈನ್, ದಟ್ ಈಸ್ ಸೈಬರ್ ಜಿಹಾದ್ ನ್ಯಾರೇಟಿವ್ಸ್ ಸ್ಪ್ರೆಡಿಂಗ್ ಫಾಸ್ಟರ್ ದನ್ ದ ಸೆಕ್ಯೂರಿಟಿ ಕೌಂಟರ್ ಮೆಜರ್ಸ್. ಆಬ್ವಿಯಸ್ಲಿ ಈ ತರ ಒಂದು ನ್ಯಾರೇಟಿವ್ಸ್ ಬೇಗ ಸ್ಪ್ರೆಡ್ ಆಗುತ್ತೆ. Then strategic pressure points, that is India's growing global profile makes it a symbolic target for IKSP, ISKP and other affiliates. So ಇವರ ಮೇಲೆ ಟಾರ್ಗೆಟ್ ಮಾಡಿದ್ರೆ ದೇ ಕ್ಯಾನ್ ಶೋಕೇಸ್, ಅವರ ಮೈಟ್ ನ ಶೋಕೇಸ್ ಮಾಡ್ಕೋಬಹುದು ಅಂತ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್. ಸೊ ದ ಸಕ್ಸಸ್ ಆಫ್ ಫರೀದಾಬಾದ್ ಆಪರೇಷನ್ ಪ್ರೂವ್ಸ್ ದ ನೀಡ್ ಫಾರ್ ಫೆಡರಲ್ ಇಂಟೆಲಿಜೆನ್ಸ್ ಸಿನರ್ಜಿ ಅಂತ. ಸೊ ಇದು ಒಂದು ಗುಡ್ ಔಟ್ಕಮ್ ಅಂತ ಹೇಳ್ಬೋದು. ಸೊ ವೇ ಫಾರ್ವರ್ಡ್, ಹೌ ಡು ಅಡ್ರೆಸ್ ಇಟ್? ಅಡ್ರೆಸ್ ಯಾವ ತರ ಮಾಡ್ತೀರಾ? ಸರ್ವಿಲೆನ್ಸ್ ನ ಎನ್ಹಾನ್ಸ್ ಮಾಡಿ. That is monitor professional sectors like medicine, academia, IT for digital radicalization indicators. ಯಾವ್ದಾದ್ರು ಇಂಡಸ್ಟ್ರಿಯಲ್ಲಿ radicalization ಆಗ್ತಿದೆಯಾ ಅನ್ನೋದನ್ನ ಸರ್ಚ್ ಮಾಡಿ. ನೆಕ್ಸ್ಟ್, AI based detection. Deploy Airtel's tools for early detection of suspicious online communication and crypto transfers. ಸೊ ಅವರು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ನೀವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಐಡೆಂಟಿಫೈ ಮಾಡಿ. Then chemical tracking system. Introduce GPS enabled tracking of ammonium nitrate and toxic precursors. Next, community policing, that is strengthen trust based networks in migrant and student communities. Okay, ಕೊನೆಗೆ de-radicalization programs, that is launch digital literacy campaigns and identifying online extremist propaganda as well. ಕೊನೆಗೆ legal and institutional reforms, update UAPA and cyber terror frameworks to cover encrypted and transnational operations. ಯಾವ ರೀತಿ ಅಫೆನ್ಸಸ್ ಅಥವಾ ಕ್ರೈಮ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇವಾಲ್ವ್ ಆಗ್ತಾ ಹೋಗುತ್ತೆ, ಅದೇ ತರ ನಮ್ಮ ಲಾಸ್ ಕೂಡ ಇವಾಲ್ವ್ ಆಗ್ತಾ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಕನ್ಕ್ಲೂಷನ್ ಅಲ್ಲಿ ಇಟ್ ಈಸ್ ಅ ಮಲ್ಟಿ ಲೇಯರ್ಡ್ ನ್ಯಾಷನಲ್ ರೆಸ್ಪಾನ್ಸ್ ಬೇಕಾಗಿದೆ. ಸೊ ರೀಸೆಂಟ್ ಇನ್ಸಿಡೆಂಟ್ಸ್ ಸ್ಪ್ಯಾನಿಂಗ್ ಗುಜರಾತ್, ಡೆಲ್ಲಿ, ಫರೀದಾಬಾದ್ ಅಂಡ್ ಜಮ್ಮು ಕಾಶ್ಮೀರ್ ರೆಪ್ರೆಸೆಂಟ್ ಇಂಡಿಯಾಸ್ ಇವಾಲ್ವಿಂಗ್ ಥ್ರೆಟ್ ಲ್ಯಾಂಡ್ಸ್ಕೇಪ್, and where terrorism is no longer confined to borders or poverty but increasingly digital, decentralized and intellectual. The emergence of doctors of death is not merely a law and order challenge but a societal and ideological battle demanding a multi-layered, tech-enabled and cooperative national response. So this is about new threats India is facing. So ಕಂಪ್ಲೀಟ್ ಆಗಿ ಕವರ್ ಮಾಡಿದೀನಿ ಅನ್ಕೋತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ,